ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹ ಕೇಳಿ ಬರ್ತಾ ಇದೆ. ಸಿಎಂ ಗೃಹ ಕಚೇರಿಗೆ ಬಂದು ಮನವಿ ಮಾಡಿದ್ದಾರೆ ಹುನಗುಂದದ ಜನ. ಹುನಗುಂದ ಕ್ಷೇತ್ರದ ಜನರ ಮನವಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್ ನನಗೆ ಆತ್ಮೀಯರು. ಯುವ ನಾಯಕರಿಗೆ ಸಂಪುಟದಲ್ಲಿ ಅವಕಾಶ ಕೊಡುವ ಇರಾದೆ ಇದೆ. ಯುವಕರನ್ನೇ ನಾನು ಹೆಚ್ಚು ಪರಿಗಣಿಸುತ್ತೇನೆ. ಹೈಕಮಾಂಡ್ ಜೊತೆ ಕಾಶಪ್ಪನವರ ಬಗ್ಗೆ ಮಾತಾಡ್ತೇನೆ. ಸಂಪುಟ ಸೇರ್ಪಡೆ ಬಗ್ಗೆ ದೆಹಲಿಯಲ್ಲಿ ಚರ್ಚೆ ಮಾಡುವೆ. ಹುನಗುಂದ ಕ್ಷೇತ್ರದ ಜನರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಹುನಗುಂದ ಮತಕ್ಷೇತ್ರದಿಂದ ನಾವೆಲ್ಲ ವಿಜಯಾನಂದ ಕಾಶಪ್ಪನವರಿಗೆ ಮನವಿ ಮಾಡಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ಇವತ್ತು ತಾವೆಲ್ಲ ಹುನಗುಂದ ಮತಕ್ಷೇತ್ರದಿಂದ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ನಮ್ಮ ಕ್ಷೇತ್ರದ ಜನ ಬಂದು ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಜನರು ಸ್ವಯಂ ಪ್ರೇರಿತರಾಗಿ ಬಂದಿರೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಳೆದ 50 ವರ್ಷದಿಂದ ಹುನಗುಂದ ಕ್ಷೇತ್ರಕ್ಕೆ ಸಚಿವ ಸ್ಥಾನವನ್ನ ನೀಡಿಲ್ಲ. ರಾಹುಲ್ ಗಾಂಧಿ ಯುವಕರಿಗೆ ಅವಕಾಶ ಕೊಡಿ ಅಂತ ಸೂಚಿಸಿದ್ದಾರೆ. ಹೀಗಾಗಿ ನನಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂತ ಕಾಶಪ್ಪನವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವಶ್ಯಕತೆ ಬಿದ್ದರೆ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೇನೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನ ಕೊಟ್ಟಿರುವುದು. ಶಾಸಕರ ಜೊತೆಗೆ ಅಂದರೆ ವಿಜಯಾನಂದ ಕಾಶಪ್ಪನವರ ಜೊತೆಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಚಿಟ್ಚಾಟ್ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸೇರೋದಕ್ಕೆ ಸಾಕಷ್ಟು ಶಾಸಕರು ಒತ್ತಡವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಲಾಬಿಯನ್ನು ಕೂಡ ನಡೆಸಿದ್ದಾರೆ. ಅದರಲ್ಲಿ ಬಾಗಲಕೋಟೆ ಶಾಸಕರಾಗಿರುವಂಥ, ಅದರಲ್ಲೂ ಕೂಡ ಬಾಗಲಕೋಟೆಯ ಹುನಗುಂದ ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪನವರು ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅವರ ಪರವಾಗಿ ಕಾರ್ಯಕರ್ತರು ಅವರನ್ನ ಸಿಎಂ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿರುವಂಥದ್ದು. ಸರ್, ಇವತ್ತು ನಿಮ್ಮ ಕ್ಷೇತ್ರದಿಂದ ಜನ ಬಂದಿದ್ದಾರೆ, ಅಪಾರ ಪ್ರಮಾಣದ ಬೆಂಬಲಿಗರು ನಿಮಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಸಿಎಂ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಇವತ್ತು ನಮ್ಮ ಹುನಗುಂದ ಮತಕ್ಷೇತ್ರದ ಎಲ್ಲ ಸಮುದಾಯದ ಗುರು ಹಿರಿಯರು, ತಾಯಂದಿರು, ಯುವಕರು ಇವತ್ತು ಒಟ್ಟಾಗಿ ತಾವೇ ಇವತ್ತು ಬಂದು ನಮ್ಮ ಮತಕ್ಷೇತ್ರಕ್ಕೆ ಒಂದು ಅವಕಾಶನ ಕಲ್ಪಿಸಿಕೊಡ್ಬೇಕು. ಯಾಕಂದರೆ 24 ವರ್ಷಗಳಾಯಿತು ನಮ್ಮ ತಂದೆಯವರು ಸಚಿವರಾಗಿಂತ. ಇವತ್ತು ಸಮುದಾಯ ಆಗಿರ್ಬೋದು, ಇವತ್ತು ಆ ಜಿಲ್ಲೆಯಲ್ಲೇ ಇವತ್ತು ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿತ್ತು. ನನಗೆ ಒಂದು ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಹಕ್ಕನ್ನು ಒತ್ತಾಯ ಮಾಡೋದಕ್ಕೆ ಇವತ್ತು ಎಲ್ಲ ಸಮುದಾಯದ ಜನರು ಬಂದು ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ಅದೇ ರೀತಿ ನಮ್ಮ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಭೇಟಿಯಾಗುವಂಥ ಸಮಯವನ್ನು ನಿಗದಿ ಮಾಡಿದ್ದಾರೆ. ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಂಥ BK ಹರಿಪ್ರಸಾದ್ ಸಾಹೇಬರು ಕೂಡ ಇವತ್ತು ಭೇಟಿಯಾಗುವಂಥ ಒಂದು ನಿರೀಕ್ಷೆಯನ್ನು ಅವರು ಹೊಂದಿದ್ದಾರೆ. ಇವತ್ತು ನಿಜವಾಗಲೂ ನನಗೆ ಒಂದು ಕಡೆ ದುಃಖ ಸಂತೋಷ ಕೂಡ ಆಗುತ್ತೆ. ಯಾಕಂದರೆ ಎಲ್ಲ ಸಮುದಾಯದ ಜನರು ಇವತ್ತು ತಾವೇ ಬಂದು ಇವತ್ತು ಸಮಯನ ನಿಗದಿ ಮಾಡಿ ಭೇಟಿಯಾಗಿ ಅವರ ಹಕ್ಕನ್ನು ಒತ್ತಾಯ ಮಾಡ್ತಾಯಿದ್ದಾರೆ. ಯಾಕಂದರೆ ಎಲ್ಲ ಸಮುದಾಯಗಳು ಕೂಡ ನ್ಯಾಯ ಸಿಗಬೇಕು. ಯಾಕಂದರೆ ಜಿಲ್ಲೆಯಲ್ಲಿ ಅನೇಕ ಸಮುದಾಯಗಳು ಕೂಡ ಇವತ್ತು ಪ್ರಾತಿನಿಧ್ಯ ಸಿಕ್ಕಿದೆ. ಇವತ್ತು ನನ್ನ ಸಮುದಾಯಕ್ಕೆ ಸಿಗಬೇಕು ಮತ್ತು ಜಿಲ್ಲೆಯ ಅಭಿವೃದ್ಧಿ ಆಗಿರ್ಬೋದು, ಇವತ್ತು ನಮ್ಮ ಮತಕ್ಷೇತ್ರದ ಅಭಿವೃದ್ಧಿ ಆಗಿರ್ಬೋದು, ಇವತ್ತು ಒಟ್ಟಾರೆ ಏನು ನಾವು ವಿಭಾಗ ಅಂತ ಹೇಳ್ತೀವಿ, ಬೆಳಗಾವಿ ವಿಭಾಗದಲ್ಲೇ ಇವತ್ತು ಹೆಚ್ಚಿನ ಒಂದು ಅಭಿವೃದ್ಧಿ ಕೈಗೊಳ್ಳೋಗೋಸ್ಕರ ಉತ್ತರ ಕರ್ನಾಟಕಕ್ಕೆ ಒಂದು ಜಾಸ್ತಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಒಂದು ಹಕ್ಕನ್ನು ಒತ್ತಾಯ ಮಾಡೋಕ್ಕೆ ಬಂದಿದ್ದಾರೆ. ಆ ಹಕ್ಕನ್ನು ನಮ್ಮ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಂಭೀರವಾಗಿ ಅವರು ಪರಿಗಣಿಸಿದ್ದಾರೆ, ನಮ್ಮ ವರಿಷ್ಠರು ಕೂಡ ಪರಿಗಣಿಸಿದ್ದಾರೆ. ಇವತ್ತು ಅದಕ್ಕೆ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿ ಕೂಡ ಇದೆ. ಸರ್, ಹೈಕಮಾಂಡ್ ನಾಯಕರು ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರು ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಿಮಗೆ ವಿಶ್ವಾಸ ಇದೆಯಾ ಸರ್ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸೇರೋದಕ್ಕೆ? ಖಂಡಿತವಾಗಿ ವಿಶ್ವಾಸ ಇದೆ.
ಯಾಕಂದರೆ ನಮ್ಮ ತಂದೆಯವರ ಕಾಲದಿಂದ ಏನು ಸುಮಾರು 50 ವರ್ಷಗಳ ಒಂದು ರಾಜಕೀಯ ಇತಿಹಾಸ ಇರುವಂಥ ನನ್ನ ಮನೆತನ ಮತ್ತು ನಾನು ಕೂಡ ಸಂಘಟನಾತ್ಮಕವಾಗಿ ಇವತ್ತು ವಿದ್ಯಾರ್ಥಿ ಕಾಂಗ್ರೆಸ್ ಆಗಿರ್ಬೋದು, ಯುವ ಕಾಂಗ್ರೆಸ್ ಆಗಿರ್ಬೋದು, ಇವತ್ತು ನಾನು ಗುರುತಿಸ್ಕೊಂಡು ಇವತ್ತು 2ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಒಂದು ವಿಶ್ವಾಸ ಇದೆ ಯುವಕರಲ್ಲಿ ಗುರುತಿಸುವಂಥದ್ದು. ನಮ್ಮ ಈಗಾಗಲೇ ನಮ್ಮ ರಾಷ್ಟ್ರೀಯ ಏನು ನಾಯಕರಾದಂಥ ನಮ್ಮ ಮುಂದಿನ ಭಾವಿ ಪ್ರಧಾನಿಗಳಾದಂಥ ಏನು ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಇವತ್ತು ಯುವಕರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬ್ರಿ. ಯಾಕಂದರೆ ಮುಂಬರುವಂಥ ಚುನಾವಣೆಯಲ್ಲಿ, ಯಾಕಂದರೆ ಈ 2028ಕ್ಕೆ ನಾವು ಮತ್ತೆ ಚುನಾವಣೆಯನ್ನು ಎದುರಿಸಬೇಕು. ಈಗ ಬಂದಿರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಯುವಕರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬಿದರೆ ಒಂದು ಯುವ ಶಕ್ತಿ ಕೆಲಸ ಮಾಡೋದಕ್ಕೆ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ ಕೂಡ ಅವರು ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆಯಂತೆಯೇ ನಮ್ಮ ನಾಯಕರು ಕೂಡ ನಡ್ಕೋತಾರೆ ಅನ್ನೋದು ವಿಶ್ವಾಸ ಇದೆ. ಸರ್, ಸಮುದಾಯದಲ್ಲಿ ಸಾಕಷ್ಟು ಬೇಡಿಕೆಗಳಿರುವಂಥದ್ದು, ಲಿಂಗಾಯತ ಸಮುದಾಯ ದೊಡ್ಡ ಸಮುದಾಯ, ಈಗಾಗಲೇ ಆ ಹಕ್ಕನ್ನು ಒತ್ತಾಯ ಮಾಡಿದ್ದೀವಿ ನಾವು. ಯಾಕಂದರೆ 2019ರಿಂದ ನಾವು ನಿರಂತರವಾಗಿ ಹೋರಾಟವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಇವತ್ತು ಈ ಒಂದು ಮೀಸಲಾತಿಗಾಗಿ ನಾವು ಹೋರಾಟವನ್ನು ನಡೆಸಿದ್ದೇವೆ. ಖಂಡಿತವಾಗಿ ನಾವು ಹಿಂದೂ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಯನ್ನು ಮಾಡಿಕೊಂಡಿದ್ವಿ. ಆ ವಿಚಾರದಲ್ಲಿ ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣದ ವರದಿಯನ್ನು ಪಡ್ಕೊಂಡು ಮೀಸಲಾತಿಯನ್ನು ಕೊಡ್ತೀನಿ ಅಂತ ಹೇಳಿದರು. ಅದೇ ಒಂದು ಬೇಡಿಕೆಯನ್ನು ನಾವು ಮುಂದುವರೆದು ಸನ್ಮಾನ್ಯ DK ಶಿವಕುಮಾರ್ ಅವರ ಹತ್ರ ಕೂಡ ನಾವು ವಿಚಾರಗಳನ್ನು ತಿಳಿಸಿ ಅದಕ್ಕೆ ಖಂಡಿತವಾಗಿ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ DK ಶಿವಕುಮಾರ್ ಕೂಡ ಭಾಷಣ ಮಾಡಿದರು, ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು, ನಿಮಗೆ ಅವಕಾಶ ಸಿಗುತ್ತಾ ಅನ್ನುವಂಥದ್ದು ಕೂಡ ಅವರಿಗೆ ಒಂದು ಇದಿದೆ. ವಿಜಯಾನಂದ ಕಾಶಪ್ಪನವರು ಲಿಂಗಾಯತ ಸಮುದಾಯ ಉತ್ತರ ಕರ್ನಾಟಕ ಭಾಗದ ಗಟ್ಟಿದವನಿ. ಖಂಡಿತವಾಗಿ ಆ ನಾಯಕರು ನಮ್ಮ ಮೇಲೆ ವಿಶ್ವಾಸ ಭರವಸೆಯನ್ನು ಇಟ್ಟಿರೋದ್ರಿಂದ ನಮಗೂ ಕೂಡ ವಿಶ್ವಾಸ ಮೂಡಿದೆ. ಅದೇ ಒಂದು ವಿಶ್ವಾಸ ನಮ್ಮ ಜನರಲ್ಲಿ ಕೂಡ ಇವತ್ತು ಹರ್ಷವನ್ನು ತಂದಿದೆ ಅನ್ನೋ ಮಾತನ್ನು ಕೂಡ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಮಗೆ ಭರವಸೆ ಇದೆ. ಯಾಕಂದರೆ ಯುವಕರನ್ನ ಸಂಘಟನೆ ಮುಖಾಂತರ ಬಂದಂಥವ್ರನ್ನ ಗುರುತಿಸ್ತಾರೆ, ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನೋದು ವಿಶ್ವಾಸ ನಮ್ಮಲ್ಲಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಏನಾದರೂ ಮಾಡ್ತೀರಾ ಸರ್ ದೆಹಲಿ ಮಟ್ಟದಲ್ಲಿ? ನೀವೇನು ಖಂಡಿತವಾಗಿ ದೆಹಲಿ ಮಟ್ಟದಲ್ಲಿ ಅವಶ್ಯಕತೆ ಬಿದ್ದರೆ ನಾವು ವರಿಷ್ಠರನ್ನು ಕೂಡ ಭೇಟಿ ಮಾಡಿ ಮನವಿಯನ್ನು ಮಾಡ್ಕೋತೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪನವರ ಮಾತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.